ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇರೋದೇ 2 ರೀಸನ್ಗೆ. ಒಂದು ಕಂಟೆಂಟ್ ಶೂಟ್ ಮಾಡೋದಕ್ಕೆ, ಇನ್ನೊಂದು ಯೂತ್ ಹಾಸ್ಟೆಲ್ ಬಗ್ಗೆ ಪ್ರಮೋಷನ್ ವಿಡಿಯೋ ಮಾಡೋದಕ್ಕೆ. ಮೈಸೂರಿಗೆ ತಲುಪುವಷ್ಟರಲ್ಲಿ ನೈಟ್ ಆಗಿತ್ತು. ನಾವೇನೇ ಮಾಡಿದ್ರು ಕಂಟೆಂಟ್ ಶೂಟ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ನಮ್ಮ ಬ್ರೋ ಇಬ್ರು ಜೊತೆಲಿ ಸ್ನೋ ಪಾರ್ಕ್ ಕಡೆ ಬಂದ್ವಿ. ಚೆಕ್ ಇನ್ ಆಗಿ ಈ ತರ ಅಲ್ಲಿದ್ದ ಐಸ್ ಜೊತೆ ಆಟ ಆಡ್ಕೊಂಡು ಕುಣ್ದಾಡ್ಕೊಂಡು ಮಜಾ ಮಾಡಿದ್ವಿ. ಆಮೇಲೆ ಸ್ನೋ ಪಾರ್ಕ್ ಇಂದ ಚೆಕ್ಔಟ್ ಆಗಿ ನಾವು ಹೋಗಿದ್ದೆ ಯೂತ್ ಹಾಸ್ಟೆಲ್ ಕಡೆಗೆ. ಇದು ಗೌರ್ಮೆಂಟ್ ಯೂತ್ ಹಾಸ್ಟೆಲ್ ಮೈಸೂರು. ಮೈಸೂರಿಗೆ ಯಾರೇ ಬೇರೆ ಸ್ಟೇಟ್ ಇಂದ ವಿಸಿಟರ್ಸ್ ಬಂದ್ರು ಅವರು ಪ್ರಿಫೇರ್ ಮಾಡೋದೇ ಈ ಯೂತ್ ಹಾಸ್ಟೆಲ್. ಯಾಕಂದ್ರೆ ಡಾಕ್ಟರ್ ಪ್ರಸಾದ್ ಅಂತೇಳಿ ನಾನು ಗೌರ್ಮೆಂಟ್ ಯೂತ್ ಹಾಸ್ಟೆಲನ್ನು ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮೈಸೂರಿನ ಮಹಾರಾಜರು ಈ ಒಂದು ವ್ಯವಸ್ಥೆಗೆ ಬೆನ್ನೆಲುಬಾಗಿ ನಿಂತು ಯೂತ್ ಹಾಸ್ಟೆಲ್ ಅನ್ನತಕ್ಕಂಥದ್ರ ಕಾರ್ಯಚಟುವಟಿಕೆ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣೀಭೂತವಾಗಿದೆ. ಯೂತ್ ಹಾಸ್ಟೆಲ್ನ ಉದ್ದೇಶ ಏನಪ್ಪ ಅಂತಂದರೆ ಪ್ರವಾಸದಲ್ಲಿ ತೊಡಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ಭಾರತ ದೇಶವನ್ನು ಅನ್ವೇಷಣೆ ಮಾಡೋದಕ್ಕೆ ಬರ್ತಕ್ಕಂತಹ ವಿದೇಶಿಯರಿಗೆ ಅತ್ಯಂತ ಸುರಕ್ಷಿತವಾದಂತಹ ಕಡಿಮೆ ಬೆಲೆಯಲ್ಲಿ ಕಮ್ಯುನಿಟಿ ಬೇಸ್ಡಲ್ಲಿ ಶೇರಿಂಗ್ ಕೇರಿಂಗಲ್ಲಿ ವ್ಯವಸ್ಥೆಯನ್ನು ಒದಗಿಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿದೆ. ಈ ಯೂತ್ ಹಾಸ್ಟೆಲ್ ನಾನು ಕೂಡ 1 ನೈಟ್ ಸ್ಟೇ ಆಗಿದೆ. ಅಂಡ್ ಅಲ್ಲಿ ಕೂಡ ಇನ್ನೂ ಬೇರೆ ಸ್ಟೂಡೆಂಟ್ಸ್ ಬೇರೆ ಕಡೆಯಿಂದ ಬಂದು ಸ್ಟೇ ಆಗಿದ್ರು. ಅವರ ಒಪಿನಿಯನ್ ಏನು ಅಂತ ಕೇಳೋಣ ಬನ್ನಿ. We are students from College of Fishery Science Nagpur, and we are here at the Government Youth Hostel Mysuru. We got a warm welcome from the staff here, and they assigned us the room very quickly, and we have settled down very nice, as you can see. And I want to thank the staff of the Government Youth Hostel for the service and facilities are the best over here. Thank you. ನಾನು ನೋಡಿದಂಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಹಾಗೇನಿಲ್ಲ. ನಂಗೆ ಲೋಪದೋಷ ಅಂತೇನು ಕಾಣಿಸ್ಲಿಲ್ಲ. ಐ ಥಿಂಕ್ ನಾನು ನೋಡಿದ್ರೊಳಗೆ ಬೆಸ್ಟ್ ಹಾಸ್ಟೆಲ್ ಇದ್ರೆ ಹೇಳ್ಬೇಕು. ನಮಗೆ ಏನು ಪ್ರಾಬ್ಲಮ್ ಇದೆ ನಾವು ಸ್ಟೇಟ್ ಟೂರ್ ಮಾಡೋಕೆ 8 ದಿವಸ ಆಯ್ತು, 7ನೇ ದಿವಸ ಉಳ್ಕೊಂಡದಕ್ಕೂ ನಿಮ್ಗೇನು ವ್ಯತ್ಯಾಸ ಕಾಣ್ತು? ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಕಡೆ ಗಾಳಿ ಬೆಳಕಿದೆ, ಚೆನ್ನಾಗಿ ಫ್ಯಾನ್ ಹಾಕೊಂಡು ಮಾಡ್ಕೊಳ್ಳಿ. ಬಿಸಿನೀರೆಲ್ಲ ಆನ್ ಆಗಿದೆ. ಏನೇ ಪ್ರಾಬ್ಲಮ್ ಇದ್ರೂ ಕೆಳಗಡೆ ಬಂದು ಇನ್ಫಾರ ಮಾಡಿ ಕೌಂಟರ್ನಲ್ಲಿ. ನಾನು ಹೇಳೋದಿಷ್ಟೇ, ನೀವ್ಯಾರಾದ್ರೂ ಮೈಸೂರಿಗೆ ಹೋಗಿ ಸ್ಟೇ ಆಗೋಗಿದ್ರೆ ನಾನು ಸಜೆಸ್ಟ್ ಮಾಡೋದೇ ಈ ಗೌರ್ಮೆಂಟ್ ಯೂತ್ ಹಾಸ್ಟೆಲ್ ಮೈಸೂರು. ನಾನು ಮೈಸೂರಿಗೆ ಬಂದಿದ್ದು ಒಂದು ಕೆಲಸ ಮುಗೀತು. ಇನ್ನೊಂದು ಕೆಲಸ ಏನಂದರೆ ಕಂಟೆಂಟ್ ಶೂಟ್ ಮಾಡೋದು. ಮಾರ್ನಿಂಗ್ ಎದ್ದು ಕಂಟೆಂಟ್ ಶೂಟ್ ಮಾಡೋ ಅಂತ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ನೋಡಿದಾಗ ಅಲ್ಲಿದ್ದಿದ್ದೆ ಸ್ವಲ್ಪ ಜನ. ಕಂಟೆಂಟ್ ಏನಪ್ಪ ಅಂದರೆ ಮೈಸೂರು ಬಗ್ಗೆ ಕೆಲವೊಂದು ಕ್ವಶನ್ಸ್ನ ಮೈಸೂರು ಜನಗಳನ್ನೇ ಕೇಳೋದು. ನಾನು ಕೇಳಿದ ಕ್ವಶನ್ಸ್ಗೆ ಅವ್ರು ಹೇಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಕ್ಸ್ಕ್ಯೂಸ್ ಮಿ, ಕನ್ನಡದವರ? ಕನ್ನಡ ಬರುತ್ತಲ್ಲ? ನನ್ನ ಹತ್ರ ಒಂದು ಕೆಲವೊಂದು ಕ್ವಶನ್ಸ್ ಇದೆ, ಅದನ್ನು ಕೇಳ್ತೀನಿ, ಆನ್ಸರ್ ಮಾಡಬೇಕು. ಮಾಡ್ತೀರಾ? ಇದು ಮೈಸೂರಲ್ಲಿ ಓಲ್ಡೆಸ್ಟ್ ಬಿಲ್ಡಿಂಗ್ ಯಾವುದು ಅಂದರೆ ಪ್ಯಾಲೇಸ್ ಕಟ್ಟಡ, ಓಲ್ಡೆಸ್ಟ್ ಕಟ್ಟಡ ಇನ್ ಮೈಸೂರು? ಫಸ್ಟು ಮೈಸೂರು ಪಾಕ್ ಮಾಡಿದ್ದೆ ಯಾರು? ಮೈಸೂರು ಪಾಕು ಫಸ್ಟ್ ಮಾಡಿದ್ದು ಮಹಾರಾಜರ ಕಿಚನ್ನಲ್ಲಿ ಒಬ್ಬರಿದ್ದರು. ಅವ್ರ ಹೆಸರು ಇಮ್ಮಿಡಿಯೇಟಾಗಿ ನೆನಪಾಗ್ತಾ ಇಲ್ಲ ನನಗೆ. ಬೈ ಚಾನ್ಸ್ ಅದು ಮೈಸೂರು ಪಾಕು ಕ್ರಿಯೇಟ್ ಆಯಿತು. ಆವಾಗ ಮೈಸೂರು ಪಾಕ್ ಸವಿದ ಮಹಾರಾಜರು ಅದನ್ನು ತುಂಬ ಇಷ್ಟಪಟ್ಟಿದ್ದರು. ಹಾಗಾಗಿ ಅದು ಇವತ್ತಿಗೆ ತುಂಬ ಫೇಮಸ್ ಆಗಿದೆ ಅದು. ಅದು ಹೆಸರು ಗೆಸ್ ಮಾಡಿ ಸರ್ ಅವ್ರದ್ದು. ಗೆಸ್ಸು ಇಮಿಡಿಯೇಟಾಗಿ ನೆನಪಾಗ್ತಿಲ್ಲ ನನಗೆ. ಮಾಡಿದ್ದೆ ಯಾರು ಅಂತ? ಹಿಟ್ಟು ಯಾವುದು, ನಮ್ಮ ಕಡಲೆ ಹಿಟ್ಟು, ಸಕ್ಕರೆ ಮತ್ತು ಇದು ಹಾಕಿ ತಿರುಗಿಸಿದ್ರು. ಲಾಡು ಮಾಡಬೇಕಾದ್ರೂ ಅದೇ ಥರ ಮಾಡ್ತಾರೆ. ಇವರು ನೋಡೋಣ ಅಂಥೇಳಿ ಪೀಸ್ ಮಾಡಿದ್ದಾರೆ. ಅದೇ ಯಾರು ಮಾಡಿದ್ದು? ಅದು ಸರಿಯಾಗಿ ನನಗೆ ಗೊತ್ತಿಲ್ಲ. ಮೈಸೂರು ಮೆಲೋಡಿ ಅವರು ಮಾಡಿದ್ದು. ಮೈಸೂರು ಮೆಲೋಡಿ ಅವರು ಅಂತ ಪ್ರತೀತಿ ಅಷ್ಟೊಂದು ಮೈಸೂರು ಯಾರು ಮಾಡಿದ್ದು ಅಂತ ಅದು ಅಷ್ಟೊಂದು ಅದು ಯಾರೋ ಗುರು ಸ್ವೀಟು ಅನ್ನೋರು ಒಂದು ಕೇಳ್ಬಂದಿದ್ದೀವಿ. ಅದೇ ನಿಮ್ಗೆ ಗೊತ್ತಿರೋಂಗೆ ನಂಗೆ ಅಷ್ಟೊಂದು ಕಕ್ಕಾಸುರ ಮಾದಪ್ಪ ಅಂತ ಮಾಡಿದ್ದು. ಕಕ್ಕಾಸುರ ಮಾದಪ್ಪ. ಮತ್ತು ಇನ್ನೊಂದು ಕ್ವಶನ್ ಇದೆ ಮ್ಯಾಮ್, ಚಾಮುಂಡಿ ಹಿಲ್ಸಲ್ಲಿ ಎಷ್ಟು ಸ್ಟೆಪ್ಸ್ ಇದೆ? ಸೊ ಆ್ಯಕ್ಚುಲಿ 1000 ಸ್ಟೆಪ್ಸ್ ಅಂತಾರೆ. ನೀವೆಲ್ಲ ಸೇರಿಸಿದ್ರೆ 1100 ಸ್ಟೆಪ್ಸ್ ಆಗುತ್ತೆ. 1100 1030 1001 ಅಲ್ವಾ? 1066 ಆಗಿದೆ. 1008 ಸ್ಟೆಪ್ಸ್ ಇದೆ. ಓಲ್ಡೆಸ್ಟ್ ಕಟ್ಟಡ ಯಾವುದು? ಮೈಸೂರು ಪ್ಯಾಲೇಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲ ಓಲ್ಡೆಸ್ಟ್ ಕಟ್ಟಡ
ಓಕೆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಅದು ಅಲ್ವಾ? ಓಕೆ, ಗೊತ್ತಿಲ್ಲ ಅವರು. ಪ್ರೆಸೆಂಟ್ ರಾಜ ಯಾರು? ಇನ್ ಮೈಸೂರು ಪ್ರೆಸೆಂಟ್ ರಾಜ. ಯುವರಾಜ ಐ ಥಿಂಕ್. ಪ್ರೆಸೆಂಟ್ ರಾಜ ಯಾರು? ಯದುವೀರ್ ಕೃಷ್ಣರಾಜ ಒಡೆಯರ್. ಇಲ್ಲ. ಯದುವೀರ್ ಫುಲ್ ಹೆಸರು ಹೇಳಿ. ಯದುವೀರ್ ಕೃಷ್ಣರಾಜ ಒಡೆಯರ್ ಇರಬೇಕು. ಮತ್ತೆ ಇನ್ನೂ ಒಂದು ಹೆಸರಿದೆ, ಫುಲ್ ಹೆಸರು. ಹಾಫ್ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ, ಅರ್ಧ ಹೆಸರು ಓಕೆ, ಗೊತ್ತಿಲ್ಲ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್. ಹಳೆ ಕಟ್ಟಡ ಯಾವುದು ಮೈಸೂರಲ್ಲಿ? ಏನ್ಷಂಟ್ ಮಾನ್ಯುಮೆಂಟಾ? ಹಳೆ ಕಟ್ಟಡ, ಓಲ್ಡೆಸ್ಟ್. ಪ್ಯಾಲೇಸ್ ಓನ್ಲಿ ಐ ಥಿಂಕ್. ನೋ. ಕೃಷ್ಣರ ಇದಾ KRS? ಜಗಮೋಹನ್ ಪ್ಯಾಲೇಸ್. ಇಲ್ಲಿಗೆ ನಂಗೆ ಕಂಟೆಂಟ್ ಸ್ಟಾಪ್ ಮಾಡಬೇಕಾಗಿ ಬಂತು, ಯಾಕಂದರೆ ನನ್ನ ಮೈಕ್ ಕೈ ಕೊಡ್ತು. ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾಲೂರಿಂದ ಬರುವಾಗ ಕಂಟೆಂಟ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂದ್ಕೊಂಡ್ಬಂದಿದ್ದೆ, ಆದರೆ ಇಲ್ಲಿ ಆಗಿದ್ದೆ ಇನ್ನೊಂದು. ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಇದರಿಂದ ನಂಗೊಂದು ಅರ್ಥ ಆಯಿತು, ಎಲ್ಲ ಬಾರಿ ನಾವು ಅಂದ್ಕೊಂಡಾಗೆ ಆಗಲ್ಲ ಅಂತ. ಆಮೇಲೆ ಅಲ್ಲಿದ್ದಿದ್ದೊಬ್ರು ಗೋಪಿ ಅಜ್ಜಿ ಅಂತ, ಅವರು ನಾವು ಕೋಲಾರಿಂದ ಬಂದಿದ್ದೀವಿ ಅಂತ ತಿಳ್ಕೊಂಡು ನಮಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಸ್ ಮೈಸೂರು ಬಗ್ಗೆ ತಿಳಿಸ್ಕೊಟ್ರು. ಅಲ್ಲಿಂದ ನಾವು ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ಚೆಕ್ಔಟ್ ಆದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮ ಮಾಲೂರು ಕಡೆ ರಿಟರ್ನ್ ಆದ್ವಿ. ಇಲ್ಲಿಗೆ ಈ ಲಾಗ್ ಮುಗೀತು. ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೆ.